ಪೋಷಕರೇ, ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಿ. ಯಾಕಂದರೆ ಆಟ ಆಡುವಾಗ ಮಕ್ಕಳು ತಿಳಿಯದೆ ಮಾಡುವಂತಹ ಕೆಲ ಎಡವಟ್ಟುಗಳು ಅವರ ಜೀವಕ್ಕೆ ಕುತ್ತು ತಂದು ಬಿಡುತ್ತೆ. ಇತ್ತ ಸಾವು ಹೇಗೆಲ್ಲ ಬರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಏನಾಯಿತು ಅಂತೀರಾ? ಈ ಸ್ಟೋರಿ ನೋಡಿ. ಪೋಷಕರ ನಿರ್ಲಕ್ಷ್ಯಕ್ಕೆ ನರಳಿ ಪ್ರಾಣ ಬಿಟ್ಟ ಕಂದಮ್ಮ. ಆಟ ಆಡುವಾಗ ತಿನ್ನರ್ ಕುಡಿದು ಬಾಲಕಿ ದಾರುಣ ಸಾವು. ಒಂದೆಡೆ ಕಣ್ಣೀರು ಸುರಿಸ್ತಾ ಇರುವಂತಹ ಕುಟುಂಬಸ್ಥರು, ಮನೆ ಮುಂದೆ ಸೂತಕ, ಇನ್ನೊಂದು ಕಡೆ ಮುದ್ದಾಗಿ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಈ ಕಂದಮ್ಮ. ಇದೆಲ್ಲ ದೃಶ್ಯ ಕಂಡು ಬಂದದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೂಜಾರಹಳ್ಳಿ ಗ್ರಾಮದಲ್ಲಿ. ಫೋಟೋದಲ್ಲಿ ಕಾಣ್ತಾ ಇರುವಂತಹ ಈ ಮಗುವಿನ ಹೆಸರು ಜಾನ್ಸಿ ಅಂತ. ಬರೀ 3.5 ವರ್ಷದ ಕಂದಮ್ಮಾರಿ ಇದು. ಮುಳಬಾಗಿನ ಗುಟ್ಟಹಳ್ಳಿಯಲ್ಲಿರುವಂತಹ ಅಜ್ಜಿಯ ಮನೆಯ ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ಲು. ಅಲ್ಲಿ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಮನೆ ಕಟ್ಟಡದ ರೂಮ್ನಲ್ಲಿಟ್ಟಿದ್ದಂತಹ ತಿನ್ನರನ್ನ ನೀರು ಅಂತ ಭಾವಿಸಿ ಕುಡಿದು ಮಗು ಜ್ಞಾನ ತಪ್ಪಿ ಬಿದ್ದಿದೆ. ಕೂಡಲೇ ಪೋಷಕರು ಆಸ್ಪತ್ರೆಗೆ ಆಕೆಯನ್ನು ಕರೆದೊಯ್ದಿದ್ದಾರೆ. 1 ವಾರ ಸಾವು ಬದುಕಿನ ಮಧ್ಯೆ ಹೋರಾಡಿ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಈ ಕಂದಮ್ಮ ಜಾನ್ಸಿಗೆ ಮುಳಬಾಗಿಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ವಾರದ ಬಳಿಕ ಮನೆಗೆ ಕರೆತಂದರು. ಆದರೆ ಮತ್ತೆ ಅನಾರೋಗ್ಯದಿಂದ ತೀವ್ರ ಏರುಪೇರು ಆಗಿ ಜಾನ್ಸಿಯನ್ನ ಬೆಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಷ್ಟರಲ್ಲಿಯೇ ಮಗುವಿಗೆ ದೇಹದ ಹಲವು ಭಾಗಗಳಲ್ಲಿ ತಿನ್ನರ್ನಿಂದ ಸಂಪೂರ್ಣ ಹಾಳಾಗಿದೆ ಅನ್ನುವಂತಹ ವಿಚಾರ ಕಂಡುಬಂತು. ಇನ್ನು ಈಕೆಯ ಚಿಕಿತ್ಸೆ ಯಾವುದೇ ಕಾರಣಕ್ಕೂ ಕೂಡ ಫಲಿಸಲಿಲ್ಲ ಅನ್ನುವುದು ವಿಷಾದನೀಯ ಸಂಗತಿ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಪ್ರತಿ ಕ್ಷಣ ನಿಗಾ ವಹಿಸಿ. ಇದೇ ನಮ್ಮ ಆಶಯ.